ಶಾಲಾ ಮಕ್ಕಳಿಗೂ ಕೂಡ ಗ್ಯಾಸ್ ಅಭಾವದ ಬಿಸಿ ತಟ್ತಾ ಇದೆ. ಇನ್ನೊಂದು ಕಡೆ ಆಟೋಗಳಿಗೆ ಗ್ಯಾಸ್ ಇಲ್ಲದೆ ಡ್ರಾಪ್ ಮಾಡೋದು ಕಷ್ಟ ಆಗ್ತಿದೆ. ಬೆಳಗಾವಿಯಲ್ಲಿ ಆಟೋ ಎಲ್ಪಿಜಿ ಗ್ಯಾಸ್ನ ತೀವ್ರ ಅಭಾವ ಉಂಟಾಗಿದೆ. ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಮಾತ್ರ ಆಟೋ ಗ್ಯಾಸ್ ಸಿಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ತುಂಬಿಸ್ಕೊಳ್ಬೇಕು ಅಂತಂದ್ರೆ ಗಂಟೆಗಟ್ಟಲೆ ಕಾಯಬೇಕು ಆಟೋ ಚಾಲಕರು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿಯಲ್ಲಿ ಆಟೋ ಎಲ್ಪಿಜಿ ಅಭಾವ ತಲೆದೋರಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಡ್ರೈವರ್ಗಳು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೊಂದು ಕಡೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬರಬೇಕಲ್ಲ ಶಾಲೆಗೆ, ಸೊ ಅದರಿಂದ ಅದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಶಾಲಾ ಮಕ್ಕಳಿಗೂ ಕೂಡ ಗ್ಯಾಸ್ ಅಭಾವದ ಬಿಸಿ ತಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆಟೋ ಚಾಲಕರ ಪರದಾಟ ಬೆಳಗಾವಿ ಅಂತಲ್ಲ, ಎಲ್ಲ ಕಡೆನೂ ಈ ಸಮಸ್ಯೆ ಆಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಸಂಕಷ್ಟವನ್ನು ಆಟೋ ಚಾಲಕರು ಪಡ್ತಾ ಇದ್ದಾರೆ. ಸೊ ಇವಾಗ ಆಟೋ ಚಾಲಕರು ಏನು ಹೇಳಿದ್ದಾರೆ ಕೇಳೋಣ. ಗ್ಯಾಸ್ ಶಾರ್ಟ್ ಐತ್ರಿ, 4 ದಿವಸ ಆತ್ರಿ. ಗ್ಯಾಸ್ ಇಲ್ರಿ, ಎಲ್ಲ ಪಂಪ್ದಾಗ್ರಿ ನಮ್ಗೆ ಭಾಳ ಲಾಸ್ ಆಗತೈತ್ರಿ. ಗ್ಯಾಸ್ ಬರವಲ್ತ್ರಿ, ಹಿಂಗೆ ಸಮಸ್ಯೆ ಐತ್ರಿ. ಇನ್ನು ಗೊತ್ತಿಲ್ರಿ ಯಾವಾಗ ಬರ್ತೈತ್ರಿ. ಒಂದು 2 ದಿವಸ ಆತ್ರಿ, ಖಾಲಿ ಆತ್ರಿ. ಆರ್ಡರ್ ಕೊಟ್ಟಿವ್ರಿ, ಗ್ಯಾಸ್ ಬರವಲ್ತ್ರಿ, ಸಪ್ಲೈ ಬರವಲ್ತ್ರಿ. ಆ ಸಂಬಂಧ ಸಮಸ್ಯೆ ಆಗೈತ್ರಿ. ರೇಟ್ನು ಹೆಚ್ಚು ಆಗತೈತ್ರಿ, ಅದು ಸಮಸ್ಯೆ ಐತ್ರಿ. ಮತ್ತು ರೇಟ್ ಹೆಚ್ಚಾಗವ್ರಿ, 79 ಆಗವ್ರಿ ಮತ್ತೆ ರೇಟ್. ಕಸ್ಟಮರ್ ಬಂದು ಹೋಗತೈತ್ರಿ, ಕಸ್ಟಮರ್ ಕಿರಿಕಿರಿ ಮಾಡತ್ತಾರ್ರಿ. ಗ್ಯಾಸ್ ಯಾವಾಗ ತಗೊಂಡು ಬರ್ತಾರ್ರಿ ಒಂದು ಪಂಪ್ದಾಗ. ಈಗ LPG ಗ್ಯಾಸ್ ಶಾರ್ಟೇಜ್ ಆಗಿದೆ. ನಮ್ಗೆ ಇಲ್ಲಿ ಬಾಡಿಗೆ ಗಿಡಿಗೆ ಎಲ್ಲ ಹೊಡ್ಯೋಕ್ಕೆ ತೊಂದರೆ ಆಗತ್ತೆ. ಒಂದು ಕಡೆ ಇರ್ತೈತಿ, ಒಂದು ಕಡೆ ಇರಾಗಿಲ್ಲ. ಅಲ್ಲಿ ನಂಬರ್ ಹಚ್ಚಿ ಹಾಕಬೇಕಾದ್ರೆ 2 ತಾಸು ಆಗತ್ತೈತಿ. ಅದ್ರ ಬಗ್ಗೆ ಮತ್ತು ಗ್ಯಾಸ್ ರೇಟ್ ಹೆಚ್ಚಾಗೈತಿ ರೀ. ಮತ್ತು ನಾವು ಬಾಡಿಗೆಗೆ ಹೆಂಗೆ ಹೊಡೆಯೋದು ರೀ, ಆಮೇಲೆ ಭಾಳ ಕಷ್ಟ ಕರ್ರಿ. ಈಗ ದಯವಿಟ್ಟು ಸರ್ಕಾರಿ ಕಡೆ ಗಮನ ಹರಿಸ್ಬೇಕು, ಆಟೋ ಡ್ರೈವರ್ ಕಡೆ. ಅರ್ಧ ನೀವು ನಮ್ಮನ್ನು ಆಲ್ರೆಡಿ ಈಗ ಬಸ್ ಫ್ರೀ ಮಾಡಿ ಸತ್ಯಾನಾಶ ಮಾಡ್ಯಾರಿ. ಅರ್ಧ ನಾವು ಸತ್ ಬಿಟ್ಟೇವಿ. ಈಗ ಹೆಂಗೋ ನಾವು ಬದುಕತ್ತೇವಿ. ಈಗ ಗ್ಯಾಸ್ ತುಟ್ಟಿ ಅಲ್ಲದ್ಲೆ ಮತ್ತು ಗ್ಯಾಸ್ ಶಾರ್ಟೇಜ್ ಬೇರೆ ಐತಿ. ದಯವಿಟ್ಟು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ಕೆ ಪ್ರಯತ್ನ ಮಾಡ್ರಿ. ನಂಬರ್ ನೋಡ್ರಿ, ಈಗ 2 ತಾಸು ನಂಬರ್ ಹಚ್ಬೇಕು. ಸ್ಕೂಲ್ ವರದಿ ಬಿಡೋದು ಇರ್ತೈತಿ, ಆಮೇಲೆ ಎಲ್ಲಾರು ಅರ್ಜೆಂಟ್ ಬಾಡಿಗೆ ಇರ್ತಾವೆ, ಹೋಗಕ್ಕೆ ನಮ್ಗೆ ಚಾನ್ಸ್ ಸಿಗವಲ್ತ. ಮೇನ್ ಗ್ಯಾಸ್ ಇದ್ರಲ್ಲ ನಮ್ಮ ಗಾಡಿ ಓಡಾಡವು. 61 ಎಲ್ಲ ಪಂಪ್ನ್ಯಾಗ ಗ್ಯಾಸ್ ಏನೈತ್ರಿ ಖಾಲಿ ಆಗೈತ್ರಿ. ಇದೊಂದು ಪಂಪ್ನ್ಯಾಗ ಚಾಲು ಐತ್ರಿ. ಅದು ಏನೈತ್ರಿ, ನಮ್ಮ ಸ್ಕೂಲ್ ವರದಿ ಅದಾವ್ರಿ. ಸ್ಕೂಲಿಗೆ ಹುಡುಗರನ್ನ ಬಿಡ್ಬೇಕ್ರಿ. ಒಂದು ವೇಳೆ ಗ್ಯಾಸ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಸ್ಕೂಲ್ ಹುಡುಗರ್ದು ಏನಾಕೈತ್ರಿ, ಇದಾಕೈತ್ರಿ. ಮನ್ಯಾನಾರ ಹೇಳ್ತಾರೆ, ನಮ್ಮ ಹುಡುಗರು ನೀವು ಹುಡುಗರನ್ನ ಓದಿಲ್ಲ ಸ್ಕೂಲಿಗೆ, ನಾವು ತಿಂಗಳ ಫೀ ಕೊಡೋದಿಲ್ಲ. ಒಂದು ದಿವ್ಸ ತಪ್ಪಿಸಿದ್ರು ಸಹಿತ ಅವ್ರದ್ದು ಏನೈತ್ರಿ, ನಮಗೆ ದುಡ್ಡು ಸಿಗಂಗಿಲ್ಲ ರೀ. ಪ್ರತಿ ತಿಂಗಳು ಬರೋದೇನ್ರಿ ನಮ್ಮ ಸ್ಕೂಲ್ ವರದಿ ಅಷ್ಟೇ ರೀ. ಈ ಬಾಡಿಗೆದು ಗ್ಯಾರಂಟಿ ಇಲ್ರಿ ನಮ್ಗೆ. ಈ ಜನ ಏನೈತ್ರಿ, ಮೊದಲು ಏನು ಬಾಡಿಗೆ ಇತ್ತರಲ್ಲ, ಈಗ ಕಡಿಮೆ ಇದ್ದಾಗ ಗ್ಯಾಸ್ ಅದ ಬಾಡಿಗೆನ ಕೊಡ್ತೈತ್ರಿ ಜನ. ಈಗ ನಮ್ಗೆ ಹೆಚ್ಚಾಗೈತಪ್ಪ, ನಮ್ಗೆ ಗ್ಯಾಸ್ ಬಾಡಿಗೆ ಕೊಡ್ರಿ ಅಂದ್ರೆ ನಾವು ಕೊಡಂಗಿಲ್ಲ. ನಮ್ಮದು ಇಷ್ಟ ಐತಿ ಬಾಡಿಗೆ, ಬೇಕಾದ್ರೆ ಒಯ್ಬೋದು, ಬೇಡಾದ್ರೆ ಬಿಡ್ಬೋದು. ಇನ್ನು ಕೋಲಾರದಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿದೆ. ಕ್ಯೂ ನಿಂತಿವೆ 2,000ಕ್ಕೂ ಹೆಚ್ಚು ಆಟೋಗಳು. APMC ಮಾರುಕಟ್ಟೆ ಎದುರಿನ ಬಂಕ್ ಬಳಿ ರಶ್ ಆಗಿದೆ. ನಿನ್ನೆ 55 ರೂಪಾಯಿ ಇತ್ತು, ಬಟ್ ಇವತ್ತು 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿ ದರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇವತ್ತಿಗೆ. ಗ್ಯಾಸ್ ದಿನದ ದುಡಿಮೆ ಹೆಂಗೆ ಅಂತೇಳಿ ಆಟೋ ಚಾಲಕರು ಕೋಲಾರದಲ್ಲೂ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಆಟೋ ಡ್ರೈವರ್ಸ್ ಕೇಳೋಣ. ತುಂಬ ತೊಂದರೆ ಆಗ್ತಿದೆ, ಸಿಗ್ತಿಲ್ಲ ಗ್ಯಾಸು. ಬೆಳಿಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಿಲ್ಲ. ರೇಟ್ ಜಾಸ್ತಿ ಆಗಿದೆ, 5 ರೂಪಾಯಿ ರೈಸ್ ಆಗಿದೆ. 55 60 ಆಗಿದೆ. ಆದರೂ ಟೆನ್ಷನ್ ಇಲ್ಲ, 70 ಆಗಲಿ 80 ಆಗಲಿ ಹಾಕ್ಸ್ಕೊಳ್ತೇವೆ. ಬಟ್ ಗ್ಯಾಸ್ ನಮಗೆ ಸಿಗ್ತಾ ಇಲ್ಲ, ಸಪ್ಲೈ ಆಗ್ತಿಲ್ಲ. ಇನ್ನು ಸಾಯಂಕಾಲ ಒಳಗಡೆ ಸಂಪಾದನೆ ಮಾಡಿದ್ರೆ ಒಂದು 300-500 ರೂಪಾಯಿ ಸಂಪಾದನೆ. ಹೆಂಡತಿ ಮಕ್ಕಳು ಏನು ಸಾಕಬೇಕು, ಏನು ಮಾಡ್ಬೇಕು ಹೇಳಿ. ಕಷ್ಟ ಆಗ್ತಿದೆ ಸರ್, ತುಂಬ ಕಷ್ಟ ಆಗ್ತಿದೆ. ಇಲ್ಲ LPGನೇ. CNG ಸಿಗ್ತಾ ಇದೆ, ಲೋಕಲ್ ಅದು ಇಂಡಿಯನ್ ಇದು. ಬಟ್ LPG ಹೊರಗಡೆಯಿಂದ ಬರ್ತಕ್ಕಂಥದ್ದು ತುಂಬ ತೊಂದರೆ ಆಗ್ತಿದೆ. ಇದಕ್ಕೆ ದಯವಿಟ್ಟು ಎಲ್ಲೂ ಸ್ಟಾಕ್ ಸಿಗ್ತಿಲ್ಲ. ಸ್ಟಾಕ್ ಸಿಗಲಿಲ್ಲ ಅಂತಂದಾಗ ಸರ್ಕಾರ ನಮ್ಮ ಪರವಾಗಿ ನಿಂತು ಅಟ್ಲೀಸ್ಟ್ ಈ ಟೈಮಲ್ಲಿ, ಪ್ಯಾಂಡಮಿಕ್ ಟೈಮಲ್ಲೇ ಸರ್ಕಾರ ಏನು ಮಾಡಬೇಕಾಗ್ತದೆ, ಅದನ್ನು ಪ್ರೈಸ್ ಹೈಕ್ ಮಾಡಿದ್ರೆ ಅಟ್ಲೀಸ್ಟ್ ಇರೋ ಪ್ರೈಸಲ್ಲೇ ಎಲ್ಲರಿಗೂ ಸಿಗೋ ಒಂದು ಕೆಲಸ ಮಾಡಬೇಕು. ಈಗ ನಾವೆಲ್ಲ ಬೀದಿನಲ್ಲಿ ನಿಂತು ಬಂದು ಗ್ಯಾಸ್ಗೆ ಕಾಯ್ತಾ ಇದ್ದಾರೆ. ಕೂಲಿ ಮಾಡೋರು ನಾವು ಪ್ರತಿದಿನ ಎಷ್ಟಾಗುತ್ತೋ ಅಷ್ಟೇ ಗ್ಯಾಸ್ ಹಾಕೊಂಡು ದುಡಿಯೋಂಥವ್ರು. 1000 ರೂಪಾಯಿ ಹಾಕಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಓಡ್ಸೋಕ್ಕಾಗಲ್ಲ ನಮ್ಮಿಂದ. ನಾವು ಗಾಡಿಯಲ್ಲಿ ನಿಂತು ಕಾದಾಗ ಸಂಪಾದನೆ ಎಲ್ಲಿಂದ ಆಗುತ್ತೆ? ಸಂಪಾದನೆ ಆಗಲ್ಲ. ನಮ್ಮ ಮನೆಗಳು ಹಿಂಗಾಗ್ತದಪ್ಪ ಅಂತಂದರೆ, ನಾವು ಪ್ರತಿದಿನ ದುಡಿದ್ರೇ ಮನೆ ನಡೀತಕ್ಕಂಥ ಪರಿಸ್ಥಿತಿ ಇರೋವಾಗ ಅದಕ್ಕೇನೋ ಒಂದು ಅನುಕೂಲ ಮಾಡಬೇಕು. ಕೋಲಾರಲ್ಲಿ 2 ಬಂಕ್ ಮಾಡಿದ್ದಾರೆ. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟಲ್ಲಿ ಕೋಲಾರ ಒಳಗಡೆ ಎಷ್ಟು ಗಾಡಿ ರಿಜಿಸ್ಟರ್ ಆಗಿದೆ ಅನ್ನೋದು ಸರ್ಕಾರಕ್ಕೆ ಲೆಕ್ಕ ಇರ್ತದೆ. ಹಂಗಿದ್ದಾಗ ಅಷ್ಟು ಗಾಡಿನೂ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ, ಅವ್ರಿಗೆ ಫ್ಯೂಯಲ್ ಫಿಲ್ ಮಾಡ್ತಕ್ಕಂಥ ಕೆಲಸಕ್ಕೆ ಎಷ್ಟು ಬಂಕ್ ಬೇಕು ಅನ್ನೋದನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡದೆ ಇರ್ತಕ್ಕಂಥ ಒಂದು ಬಂಕಲ್ಲಿ ಈಗ ಹೆಚ್ಚು ಕಮ್ಮಿ 1,500 ಗಾಡಿ ಬೆಳಗ್ಗೆಯಿಂದ ಕಾದಿದ್ದೀವಿ. ಎಲ್ಲರಲ್ಲೂ ಆ ಭಯನೂ ಇದೆ. ಅಟ್ಲೀಸ್ಟ್ ಅದು ಫಿಲ್ ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ಖಾಲಿನೇ ಹೋಗಬೇಕಾಗುತ್ತೋ ಅನ್ನೋಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಈ